ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಇದು ಮೊಟ್ಟೆ ಇಡುವ ಟ್ರೇ. ಈ ಟ್ರೇಯಲ್ಲಿ ಕಿವಿ ಓಲೆ ಇಯರಿಂಗ್ಸ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡಿ, ಬರೀ ಮೊಟ್ಟೆ ಇಡೋಕ್ಕೆ ಮಾತ್ರ ಯೂಸ್ ಆಗೋದಿಲ್ಲ. ನೋಡಿ, ಇದು ಇವಾಗ ಇಯರಿಂಗ್ಸು ಕಿವಿ ಓಲೆನೂ ಇದರಲ್ಲಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 2 ಕಪ್ಪಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಈ ರೀತಿ ಕಟ್ ಮಾಡಿ ತೊಗೊಂಡು ಅದನ್ನು ಶೇಪು ಈ ರೀತಿ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಶೇಪಲ್ಲಿ ಬರಬೇಕು. ಜುಮ್ಕಿ ಶೇಪಲ್ಲಿ ಬರಬೇಕು. ನೋಡಿ, ಈ ರೀತಿ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಣ್ಣದು ಬೇಕಾದರೆ ಸಣ್ಣದು ಮಾಡ್ಕೊಂಡು ಕಟ್ ಮಾಡ್ಕೊಬೇಕು. ನೋಡಿ, ಈ ರೀತಿ 2 ಕಟ್ ಮಾಡ್ಕೊಂಡಿದ್ದೀನಿ, 2 ಜುಮ್ಕಿಗೆ. ಇದನ್ನು ಇವಾಗ ನಾವು 2 ಸೈಡು ಹೋಲ್ ಮಾಡೋಣ. 2 ಸೈಡ್ ಇದೆಯಲ್ಲ, ನೋಡಿ ಈ ರೀತಿ ತೂತ ಮಾಡ್ಕೊಬೇಕು. ಸಣ್ಣದು ಸ್ವಲ್ಪ ದೊಡ್ಡದು ಇರಲಿ. ನೋಡಿ, ಈ ರೀತಿ ತೂತ ಮಾಡ್ಕೊಳ್ಳಿ. 2ಕ್ಕೂ ಹೋಲ್ ಮಾಡ್ಕೊಳ್ಳಿ, ಸಣ್ಣ ಹೋಲ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ 2 ಇದಕ್ಕೂ ಈ ರೀತಿ ಹೋಲ್ ಮಾಡ್ಕೊಬೇಕು. ಅದಾದಮೇಲೆ ನೋಡಿ, ಒಂದು ತಗೊಳ್ಳಿ. ಈ ರೀತಿ ಒಂದು ತಗೊಂಡು ಸೂಜಿ ತಗೊಳ್ಳಿ, ದೊಡ್ಡ ಸೂಜಿ ತಗೊಳ್ಳಿ. ಅದಾದಮೇಲೆ ನೋಡಿ, ಉಲ್ಲನ್ ರೆಡ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಯಾವುದು ಇದೆಯೋ ಆ ಕಲರ್ ಉಲ್ಲನ್ ತಗೊಳ್ಳಿ. ಈ ರೀತಿ ಉಲ್ಲನ್ನು ಈ ರೀತಿ ಸೂಜಿ ದಾರದಲ್ಲಿ ಪೋಣಿಸ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ 2 ಸೈಡ್ ಮಾಡ್ಕೊಂಡು ಪೋಣಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪೋಣಿಸ್ಕೊಂಡು ಈ ರೀತಿ ಇದ್ರೊಳಗೆ ಹಾಕಿ ತುದಿ ಇದೆಯಲ್ಲ, ಲಾಸ್ಟು ಈ ರೀತಿ ಗಮ್ ಹಾಕಿ ಅಂಟಿಸ್ಕೊಬೇಕು. ಈ ರೀತಿ ಲಾಸ್ಟು ತುದಿ ಇದೆಯಲ್ಲ, ತುದಿ ಉಲ್ಲನ್ ದಾರ ಇದೆಯಲ್ಲ, ಈ ರೀತಿ ಅಂಟಿಸ್ಕೊಳ್ಳಿ ನೀಟಾಗಿ. ಸ್ವಲ್ಪ ಒಣಗಕ್ಕೆ ಬಿಡಿ, ಆಯಿತಾ? ಒಣಗಿದ ಮೇಲೆ ದಾರಾನ ಸುತ್ತೋಣ. ಇದು ಸ್ವಲ್ಪ ಒಣಗಬೇಕು. ನೀಟಾಗಿ ಟೈಟಾಗಿ ಈ ರೀತಿ ಸುತ್ಕೊಬೇಕು. ಈ ರೀತಿ ಸುತ್ಕೊತಾ ಬನ್ನಿ. ನಾನು ಸುತ್ತಾ ಇದ್ದೀನಲ್ಲ, ಅದೇ ರೀತಿ ಸುತ್ತಬೇಕು. ಈ ರೀತಿ ನೋಡಿ, ಈ ರೀತಿ ಟೈಟಾಗಿ ಇಟ್ಕೊಂಡು ಸುತ್ತರಿ, ಆಯಿತಾ? ಉಲ್ಲನ್ ಟೈಟಾಗಿ ಈ ರೀತಿ ಎಳಿಬೇಕು. ನೋಡಿ, ಈ ರೀತಿ ಟೈಟಾಗಿ ಎಳೀರಿ. ಇದೇ ರೀತಿ ಫುಲ್ಲಾಗಿ ಸುತ್ಕೊಳ್ಳಿ, ಆಯಿತಾ? ನಮ್ಮ ವಿಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ ಕಮೆಂಟ್ಸಲ್ಲೇ. ಈ ರೀತಿ ಫುಲ್ಲಾಗಿ ಸುತ್ಕೊಳ್ಬೇಕು. ಇದೇ ರೀತಿ ಉಲ್ಲನ್ನು ಟೈಟಾಗಿ ಎಳ್ದು ಸುತ್ಕೊಳ್ಳಿ, ಆಯಿತಾ? ಫಿನಿಶಿಂಗ್ ಬರುತ್ತೆ. ಲಾಸ್ಟಿಗೆ ನೋಡಿ, ತುದಿ ಈ ರೀತಿ ಕಟ್ ಮಾಡ್ಕೊಂಡು ಈ ರೀತಿ ಅಂಟಿಸ್ಕೊಳ್ಳಿ. ಕಟ್ ಮಾಡಿ ಈ ರೀತಿ ಒಳಗೆ ಈ ರೀತಿ ಅಂಟಿಸ್ಕೊಬೇಕು. ನೋಡಿ, ಇವಾಗ ಫಿನಿಶ್ ಆಗಿದೆ. ದಾರ ಸುತ್ಕೊಂಡಾಗಿದೆ ಉಲ್ಲನ್ನು. ಅದಾದಮೇಲೆ ನೋಡಿ, ಈ ರೀತಿ ಬೀಡ್ಸ್ ತೊಗೊಂಡಿದ್ದೀನಿ, ಮಣಿಗಳು ಮತ್ತು ರೈನ್ ಸ್ಟೋನು ಇದೆಲ್ಲ ತೊಗೊಂಡಿದ್ದೀನಿ. ನೋಡಿ, ಈ ರೈನ್ ಸ್ಟೋನ್ ತೊಗೊಂಡು ಗಮ್ ಹಾಕಿ ಈ ರೀತಿ ಅಂಟಿಸ್ಕೊಬೇಕು. ನೋಡಿ, ಈ ರೀತಿ B7000 ಗಮ್ ತೊಗೊಂಡಿದ್ದೀನಿ, ಫ್ಯಾಬ್ರಿಕ್ ಗಮ್ಮು. ನೋಡಿ, ಈ ರೀತಿ ರೈನ್ ಸ್ಟೋನ್ನ ಅಂಟಿಸ್ಕೊಬೇಕು ಸುತ್ತ. ನೋಡಿ, ಈ ರೀತಿ ಅಂಟಿಸ್ಕೊಳ್ಳಿ. ಸ್ವಲ್ಪ ಒಣಗೋವರೆಗೂ ಸ್ವಲ್ಪ ಈ ರೀತಿ ಒತ್ತಿ ಇಟ್ಕೊಳ್ಳಿ, ಅಂಟ್ಕೊಳ್ಳಿ ನೀಟಾಗೆ. ಅದಾದ ನೋಡಿ, ಒಣಗಿದೆ. ಇವಾಗ ಇದೆಯಲ್ಲ, ನಾವು ಬೀಡ್ಸ್ ಅಂಟಿಸ್ಕೊಳ್ಳೋಣ. ನೋಡಿ, ಈ ರೀತಿ ಗಮ್ ಹಾಕಿ ಹಾಫ್ ಬೀಡ್ಸ್ ಅಂಟಿಸ್ಕೊಳ್ಳೋಣ ಮಣಿನ. ನೋಡಿ, ಈ ರೀತಿ ವೈಟ್ ಕಲರ್ ಮಣಿನ ಈ ರೀತಿ ಅಂಟಿಸ್ಕೊಳ್ಳೋಣ.
ನಿಮ್ಮ ಹತ್ರ ಯಾವ ಮಣಿ ಇರುತ್ತೋ, ಯಾವ ಸ್ಟೋನ್ ಕಲರ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಬೋದು ಆಯಿತಾ. ನೋಡಿ, ಈ ರೀತಿ ಸುತ್ತಲೂ ಇದೇ ರೀತಿ ಅಂಟಿಸ್ಕೊಬೇಕು. ನೀಟಾಗಿ ಇದೇ ರೀತಿ ಸುತ್ತಲೂ ಮಣಿನ ಈ ರೀತಿ ಅಂಟಿಸ್ಕೊಳ್ಳಿ. ವೈಟು ರೆಡ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ವೈಟ್ ಉಲ್ಲನ್ನು ವೈಟ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ, ವೈಟ್ ರೈನ್ ಸ್ಟೋನ್ ತೊಗೊಂಡಿದ್ದೀನಿ ಆಯಿತಾ. ನೋಡಿ, ಇವಾಗ ಜುಮ್ಕಿ ಇದು ಈ ರೀತಿ ರೆಡಿಯಾಗಿದೆ. ನೋಡಿ, ಸ್ವಲ್ಪ ಒಣಗಲಿ ಆಯಿತಾ. ಇದನ್ನು ಈ ರೀತಿ ಸ್ವಲ್ಪ ಒಣಗಿಸ್ಕೊಳ್ಳಿ. ಒಣಗಾಗಿದೆ ಇವಾಗ. ನೋಡಿ, ಇದು ಐ ಪಿನ್, ಇದನ್ನು ಹೆಡ್ ಪಿನ್ ಅಂತಾರೆ ನೋಡಿ. ಇದು ಈ ರೀತಿ ಇರುತ್ತೆ, ಹೆಡ್ ಪಿನ್ ಅಂತಾರೆ ಇದನ್ನು. ನಾವಿವಾಗ ಇದ್ರೊಳಗೆ ಹಾಕಬೇಕಾಯ್ತಾ. ಜುಮ್ಕಿ ಒಳಗೆ ಒಂದು ಮಣಿ ಹಾಕ್ಕೊಳ್ಳಿ, ಸಣ್ಣ ಮಣಿ. ಈ ರೀತಿ ಸಣ್ಣ ಮಣಿ ಇದ್ರೊಳಗೆ ಹಾಕ್ಕೊಳ್ಳಿ. ನೋಡಿ, ಇದನ್ನು ಹೆಡ್ ಪಿನ್ ಅಂತಾರೆ ಆಯಿತಾ. ಹೆಡ್ ಪಿನ್ನು ಇದ್ರೊಳಗೆ ಒಂದು ಮಣಿ ಹಾಕಿ ಈ ರೀತಿ ಇದ್ರೊಳಗೆ ಹಾಕಬೇಕು ನೋಡಿ. ಈ ರೀತಿ ನೋಡಿ, ಇವಾಗ ನಾನು ಇದ್ರೊಳಗೆ ಹಾಕಿದ್ದೀನಿ ನೋಡಿ. ನೋಡಿ, ಈ ರೀತಿ ಹೆಡ್ ಪಿನ್ನು ಇದ್ರೊಳಗೆ ಹಾಕಿ ಈ ರೀತಿ ಒಳಗಿಂದ ತೆಗಿಬೇಕು ಅದನ್ನು. ಅದಾದಮೇಲೆ ನೋಡಿ, ಮೇಲೊಂದು ಮಣಿ ಹಾಕಬೇಕು. ಈ ರೀತಿ ಸಣ್ಣ ಮಣಿನ ಇದ್ರೊಳಗೆ ಹಾಕಿ ಹೆಡ್ ಪಿನ್ ಒಳಗೆ. ಅದಾದಮೇಲೆ ನೋಡಿ, ಈ ರೀತಿ ಸ್ವಲ್ಪ ರೌಂಡಾಗಿ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ. ಈ ರೀತಿ ಬೆಂಡ್ ಮಾಡ್ಕೊಳ್ಳಿ, ಯಾಕಂದರೆ ಈ ರೌಂಡ್ ಮಾಡ್ಕೊಳಕ್ಕೋಸ್ಕರ ಈ ರೀತಿ ಬೆಂಡ್ ಮಾಡ್ಕೊಬೇಕು ನೋಡಿ. ಈ ರೀತಿ ರೌಂಡ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಮಾಡ್ಕೊಂಡು ಅದರೊಳಗೆ ಹುಕ್ಕು ಹಾಕೋಕ್ಕೋಸ್ಕರ ಇಯರಿಂಗ್ಸ್ ಹ್ಯಾಂಗಿಂಗ್ ಹುಕ್ ಹಾಕ್ಕೊಳಕ್ಕೋಸ್ಕರ ಈ ರೀತಿ ನೋಡಿ, ಈ ರೀತಿ ಬೆಂಡ್ ಮಾಡ್ಕೊಬೇಕು ರೌಂಡಾಗೆ. ಅದಾದಮೇಲೆ ನೋಡಿ, ಇದು ಇಯರಿಂಗ್ಸ್ ಹ್ಯಾಂಗಿಂಗ್ ಅಂತಾರೆ ಇದಕ್ಕೆ. ನೋಡಿ, ಇದು ಹುಕ್ಕು ಹ್ಯಾಂಗಿಂಗ್ ಹುಕ್ಕು ಅಂತಾರೆ. ಇದನ್ನು ಇದ್ರೊಳಗೆ ಹಾಕಿ ಆಯಿತಾ. ಇದ್ರೊಳಗೆ ಹಾಕಿ ಸ್ವಲ್ಪ ಅದನ್ನು ಓಪನ್ ಇದೆಯಲ್ಲ ಆ ಜಾಗನ ನೋಡಿ ಇಲ್ಲಿ ಕ್ಲೋಸ್ ಮಾಡ್ಕೊಬೇಕು. ಇಲ್ಲಿ ಈ ರೀತಿ ರೌಂಡ್ ಸ್ವಲ್ಪ ಇದು ಓಪನ್ ಇತ್ತಲ್ಲ ಅದನ್ನು ಕ್ಲೋಸ್ ಮಾಡ್ಕೊಬೇಕು. ನೋಡಿ, ನಮ್ಮ ಇಯರಿಂಗು ರೆಡಿಯಾಗಿದೆ ಒಂದು. ಇವಾಗ ಎರಡೂ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಇಯರಿಂಗು. ನಮ್ಮ ಇಯರಿಂಗ್ ರೆಡಿಯಾಗಿದೆ ನೋಡಿ. ಇವಾಗ ಎರಡೂ ಮಾಡ್ಕೊಂಡಿದ್ದೀನಿ ಅದೇ ರೀತಿ. ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಕಮೆಂಟ್ಸ್ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.